ಕುರಿಗಾಯಿ ಹನುಮಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದು ಕುರಿಗಾಯಿ ಹನುಮಂತ ನಿಜಕ್ಕೂ ಇನ್ನಿಲ್ವಾ, ಏನಾಯಿತು ಇದರಿಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಪೋರ್ಟ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಅದು ಕುರಿಗಾಯಿ ಹನುಮಂತ ಅತಿ ದೊಡ್ಡ ಸರಿಗಮಪ ಸ್ಟಾರ್ ಅಂತಲೂ ಕೂಡ ಹೇಳ್ಬೋದು. ಜಿ ಕನ್ನಡದ ದೊಡ್ಡ ಸ್ಟಾರ್ ಆಗಿ ಕೂಡ ಗುರುಸ್ಕೊಂಡ ಅಂತ ಹೇಳ್ಬೋದು. ಒಂದು ಹಳ್ಳಿಯಲ್ಲಿ ಒಂದು ಬಡ್ನಿಯಲ್ಲಿ ಕುರಿ ಕಾಯ್ಕೊಂಡು ಇದ್ದಂಥ ಈ ಕುರಿಗಾಯಿ ಹನುಮಂತ ನಿಜಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳನ್ನು ಹುಡುಕಿಕೊಂಡು ಬಂದ ನಂತರ ಸಾಕಷ್ಟು ಸರ್ಕಸ್ ಹೊಡೆದ ನಂತರ ಸರಿಗಮಪ ಜಿ ಕನ್ನಡದಲ್ಲಿ ಕೂಡ ಪ್ರಸಾರವಾಗುವುದಕ್ಕೆ ಆಯ್ಕೆಯಾದ. ಇದಾದ ನಂತರ ಆತನ ಮುಗ್ಧತೆ, ಆತ ಅಷ್ಟು ದೊಡ್ಡ ಸ್ಟೇಜ್ಗೆ ಬಂದರೂ ಕೂಡ ಹಳೆಯ ಪಂಚೆಯನ್ನು ಹಾಕಿಕೊಂಡು ಬರ್ತಿದ್ದಂಥ ಆತ ಸಾದಾ ಸೀದವನ್ನು ನೋಡಿ ಸಾಕಷ್ಟು ಜನ ಆತ ಮೆಚ್ಚಿಕೊಂಡ್ರು. ಆ ಟೈಮಲ್ಲಿ ಒಳ್ಳೆ ವೋಟಿಂಗ್ ಕೂಡ ಮಾಡಿದ್ರು. ಆತನಿಗೆ ಸಂಬಂಧಪಟ್ಟಂತೆ ಎಂಥ ವೀಡಿಯೋ ಮಾಡಿದ್ರು ಕೂಡ ಆ ಸಮಯದಲ್ಲಿ ಅಂಥ ವರ್ಚಸ್ಸಾಗಿ ಹೋಗ್ತಿತ್ತು. ಅಂಥ ಹನುಮಂತನಿಗೆ ನಿಜಕ್ಕೂ ಆಗಿದ್ದೇನೋ, ಆತ ಇನ್ನಿಲ್ಲ ಅಂತಂದರೆ ಏನದು ಅಂತ ಸುದ್ದಿ ಅಂದರೆ, ಸದ್ಯ ಸಿನಿಮಾ ರಂಗದಲ್ಲಿ ಅಂದುಕೊಂಡ ಮಟ್ಟಿಗೆ ಅವಕಾಶ ಸಿಗಲಿಲ್ಲ. ಹನುಮಂತನಿಗೆ ಕೇವಲ 5ರಿಂದ 6 ಸಿನಿಮಾಗಳಲ್ಲಿ ಮಾತ್ರ ಆಡುವ ಅವಕಾಶ ಸಿಕ್ತು. ಅದಾದ ನಂತರ ಎಲ್ಲೂ ಕೂಡ ಆತನಿಗೆ ಅವಕಾಶ ಅಂದುಕೊಂಡ ಮಟ್ಟಿಗೆ ಸಿಗಲಿಲ್ಲ ಅಂತಲೇ ಕೂಡ ಹೇಳ್ಬೋದು. ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಈವೆಂಟ್ಗಳಿಗೆ ಇವತ್ತಿಗೂ ಕೂಡ ಹನುಮಂತನೇ ಹೋಗ್ತಾನೆ ಅಂತಲೂ ಸಹ ಹೇಳ್ಬೋದು. ಇನ್ನು ಹೀಗಿರಬೇಕಾದ್ರೆ ಒಂದು ರೀತಿ ಸಿನಿಮಾ ರಂಗದಿಂದ ದೂರವಾಗಿ ನಿಲ್ಲವಾಗಿ ಹೋದ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಆಗ ನೀವೇನಂತೀರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ.